ನನಗೆ ಇವತ್ತು ಈ ಮಾರ್ಕೆಟ್ದಲ್ಲಿ ಏನು ಇತ್ತೀಚೆಗೆ ಬರ್ತಾ ಇದೆ ಕೆಮಿಕಲ್ ಮಿಶ್ರಿತವಾಗಿರುವಂತಹ ಸೋಪು ಅವುಗಳನ್ನು ಬಳಸಿ ಸಾಕಾಗಿ ಈ ಕೆಮಿಕಲ್ ರಹಿತ ಸಾವಯವ ಕೃಷಿಯಿಂದ ಏನು ಪ್ರಭಾವಿತಗೊಂಡೆ. ಆನಂತರದಲ್ಲಿ ನನಗೆ ಸೋಪುಗಳು ಕೂಡ ಮಾರ್ಕೆಟ್ನಲ್ಲಿ ಅಷ್ಟಾಗಿ ಇಷ್ಟ ಆಗ್ತಾಯಿಲ್ಲ. ಹಾಗಾಗಿ ಇವತ್ತೇನೋ ಒಂದು ಪ್ರಯತ್ನ ಮಾಡೋಣ ಅಂಥೇಳಿ ನಾನು ಮನೆಯಲ್ಲೇ ಹೋಮ್ ಮೇಡ್ ಸೋಪ್ ಮಾಡೋಣ, ಅದು ನ್ಯಾಚುರಲ್ ಆಗಿ ಹಾಗೂ ಆಯುರ್ವೇದದ ಹರ್ಬ್ಸ್ಗಳನ್ನು ಉಪಯೋಗ ಮಾಡ್ಕೊಂಡು ಮಾಡೋಣ ಅಂಥೇಳಿ ಪ್ರಯತ್ನ ಮಾಡಿದೆ. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸೋಪ್ಗಳನ್ನು ನಾನು ಮಾಡಿದ್ದೀನಿ. ಆ ಸೋಪ್ಗಳು ನೋಡಿ, ಇದರಲ್ಲಿ ನ್ಯಾಚುರಲ್ ಆಗಿ ಬೆಳೆದಿರುವಂತಹ ಅರಿಶಿನ ಪುಡಿ, ನ್ಯಾಚುರಲ್ ಆಗಿ ತಯಾರಿಸುವಂಥ ಕೊಬ್ಬರಿ ಎಣ್ಣೆ, ನ್ಯಾಚುರಲ್ ಆಗಿ ಏನೋ ಸ್ನಾನಕ್ಕಾಗಿ ಉಪಯೋಗಿಸ್ತಿರ್ತಾರೆ ಸನಾತನದಲ್ಲಿ ಉಬರ್ತಾನದ ಇಂಗ್ರೀಡಿಯೆಂಟ್ಸ್ ಎಲ್ಲವೂ ಅವುಗಳನ್ನೆಲ್ಲ ಸೇರಿ, ಜೊತೆಗೆ ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಮುಲ್ತಾನಿ ಮಿಟ್ಟಿ ಇವುಗಳನ್ನು ಹಾಕಿ ನಾನು ನೈಸರ್ಗಿಕವಾಗಿ ಸೋಪ್ಗಳನ್ನು ತಯಾರಿಸಿ ದೇಹಕ್ಕೆ ಯಾವುದೇ ಇಂಪ್ಯಾಕ್ಟ್ ಆಗೋದು ಬೇಡ ಅನ್ನೋದನ್ನು ನಾನು ಅರಿತುಕೊಂಡು ಕೆಲವು ಸೋಪ್ಗಳನ್ನು ತಯಾರಿಸಿದೆ. ಅವು ಇವತ್ತು ಇಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ಯಾವುದೇ ಸ್ಮೆಲ್ ಸ್ವಲ್ಪ ಇದೆ, ಸ್ಮೆಲ್ಲಿಗಾಗಿ ನಾನು ರೋಸ್ ವಾಟರನ್ನು ಬಳಸಿದ್ದೀನಿ. ಅದನ್ನು ಬಿಟ್ಟರೆ ಇನ್ಯಾವುದೇ ಕೆಮಿಕಲ್ಸು ಇದರಲ್ಲಿಲ್ಲ. ಎಲ್ಲವೂ ನಿಸರ್ಗದತ್ತವಾಗಿರುವಂತಹ ಪದಾರ್ಥಗಳ ಮೂಲಕನೇ ನಾನು ಸೋಪನ್ನು ಮಾಡಿದ್ದೀನಿ. ಇದು ನಾನು ಮೊದಲನೇ ಪ್ರಯತ್ನದಲ್ಲಿ ಮಾಡಿರುವಂತಹ ಸೋಪು. ಭಾಳಷ್ಟು ಚೆನ್ನಾಗಿ ಬಂದಿದೆ, ಖುಷಿ ಅನ್ನಿಸ್ತಾ ಇದೆ. ಸೊ ಈ ಥರದ ಮೌಲ್ಡಲ್ಲಿ ನಾನು ಹಾಕಿ ನಾನು ಅದನ್ನು ತಯಾರಿಸಿದ್ದೀನಿ. ಸೊ ಒಟ್ಟಿನಲ್ಲಿ ಹೇಳೋದಾದರೆ, ಈ ಥರದ ಎಲ್ಲ ನಾವೇನು ಹೋಮ್ ಮೇಡಿಗಾಗಿ ಬಳಸ್ತಾ ಇರ್ತೀವಿ, ದೀಸ್ ಆರ್ ಆರ್ ದ ಗುಡ್ ಥಿಂಗ್ಸ್ ಫಾರ್ ಹೆಲ್ತ್. ಮತ್ತು ಸ್ಕಿನ್ ಡಿಸೀಸ್ ಆಗಲಿ ಆ ಥರದ್ದು ಏನಾದರೂ ಇದ್ದರೆ ಇದರಲ್ಲಿ ವಾಸಿ ಆಗೋದು. ಜೊತೆಗೆ ಕೆಲವರಿಗೆ ಮೈ ತುರಿಕೆ ಎಲ್ಲ ಇರುತ್ತೆ, ಆ ಮೈ ತುರಿಕೆಯೂ ಕೂಡ ಇದರಿಂದ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇದನ್ನು ತಾವುಗಳು ಕೂಡ ಮನೆಯಲ್ಲಿ ಬಳಸ್ಕೋಬೋದು. ಇದು ನನಗೆ ಗೊತ್ತಿರುವಂತೆ ನಾನೊಬ್ಬರು ಸ್ಟೂಡೆಂಟ್ಗಳಿಗೆ ಹೇಳಿಕೊಡುವಂತಹ ಆಯುರ್ವೇದದ ಏನು ಉಪಾಸಕರಿದ್ದಾರೆ ಅವರು ಮಾಡುವಾಗ ಇದನ್ನು ನಾನು ನೋಡಿದ್ದೆ. ಸೊ ಅದು ಒಂದು ನನಗೆ ಯಾವಾಗಲೂ ಲೈವ್ ಕಣ್ಮುಂದೆ ಇತ್ತು. ನಾನು ಯಾಕೆ ಇದನ್ನು ಪ್ರಯತ್ನ ಮಾಡಬಾರ್ದು ಮಣ್ಣಿನಲ್ಲಿ ಅಂಥೇಳಿ ಆ ಥರ ಪ್ರಯತ್ನ ಮಾಡಿದಾಗ ಈ ಥರ ಒಳ್ಳೊಳ್ಳೆ ಸೋಪ್ಗಳು ನನಗೆ ಇವತ್ತು ಸಿಕ್ತು. ಸೊ ಮುಂದೆ ಇದು ನನಗೆ ಮನೆಗೆ ಉಪಯೋಗಿಸ್ಕೊಳ್ಳಿಕ್ಕೆ ಸಾಕಾಗುತ್ತೆ. ತಾವು ಕೂಡ ಸೋಪ್ಗಳನ್ನು ಮನೆಯಲ್ಲಿ ಉಪಯೋಗಿಸ್ಕೊಳ್ಬೋದು. ತಮಗೆ ಮನೆಗೆ ಬೇಕಾಗುವಷ್ಟು ತಾವೇ ಮನೆಯಲ್ಲಿ ತಯಾರಿಸಿಕೊಂಡು ಅದನ್ನು ಬಳಸ್ಬೋದು. ಇದೊಂದು ಅತ್ಯುತ್ತಮ ಮಾರ್ಗ. ಜೊತೆಗೆ ಯಾರೆಲ್ಲ ಸ್ವಾವಲಂಬಿಗಳಾಗ್ತೀರಿ, ಪ್ರತಿಯೊಂದು ವಸ್ತುಗಳನ್ನು ಕೂಡ ನಾವೇ ಸ್ವಂತಾಗಿ ನಮ್ಮ ವಸ್ತುಗಳನ್ನು ತಯಾರಿಸಬೇಕು, ಬಳಕೆ ಮಾಡಬೇಕು ಅನ್ನೋವಂತಹ ಮನಸ್ಥಿತಿ ಇರುತ್ತೆ. ಅಂಥವ್ರಿಗೂ ಕೂಡ ಇದು ಸರಿಯಾಗುತ್ತೆ. ಹಾಗಾಗಿ ತಾವು ಇದನ್ನು ಬಳಸ್ಬೋದು. ಬಳಸಿ ಅದರ ಉಪಯೋಗವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ನ್ಯಾಚುರಲ್ಲಾಗಿ ನಾವು ಏನೆಲ್ಲ ಮನೆಯಲ್ಲೇ ತಯಾರಿಸ್ಕೊಂಡು ತಿನ್ನುವ ಆಹಾರಗಳು ಕೂಡ ಆಗಿರ್ಬೋದು, ಬಟ್ಟೆಗಳು ಆಗಿರ್ಬೋದು, ಜೊತೆಗೆ ಹತ್ತಿ ನಾರಿನ ಬಟ್ಟೆಗಳನ್ನು ತೊಡುವುದಾಗಿರ್ಬೋದು, ಇವು ಮನೆಯಲ್ಲಿ ತಯಾರಿಸಿದ ಸೋಪ್ಗಳನ್ನು ಬಳಸೋದಾಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಆರೋಗ್ಯವನ್ನು ಭಾಳಷ್ಟು ಚೆನ್ನಾಗಿ ಇಟ್ಟು ಬಹಳ ದಿನಗಳವರೆಗೆ ಯಾವುದೇ ರೋಗ ರುಜಿನಗಳಿಲ್ಲದೆ ಬದುಕಲಿಕ್ಕೆ ನಮಗೆ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕೋಸ್ಕರ ನೋಡಿ, ಇಷ್ಟೊಂದು ಸೋಪ್ಗಳು ಇದನ್ನು ಖುದ್ದಾಗಿ ಮನೆಯಲ್ಲೇ ತಯಾರು ಮಾಡಿರ್ತೇನೆ. ತಾವು ಕೂಡ ಈ ಥರ ತಯಾರು ಮಾಡಬಹುದು.